ಮಹಿಳಾ ಅಧಿಕಾರಿಯ ಖಾಸಗಿ ಕ್ಷಣವನ್ನ ಸ್ಟಿಂಗ್ ಮಾಡಿ 50 ಲಕ್ಷಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಖಾಸಗಿ ಕ್ಷಣವನ್ನ ಸ್ಟಿಂಗ್ ಮಾಡಿದ್ದಂಥ ಬ್ಲಾಕ್ ಮೇಲ್ ಗ್ಯಾಂಗ್ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿಯ ಮೊಳಕಾರುತಿ ಠಾಣೆ ಪೊಲೀಸರಿಂದ 3 ಕೂಡ ಅರೆಸ್ಟ್ ಮಾಡಲಾಗಿದೆ. ಸಮೀರ್ ಅಬ್ದುಲ್, ಮೊಹಮ್ಮದ್ ಬಾಳೆಕುದ್ರಿ ಬಂಧಿಸಲಾಗಿದೆ. ಮಹಿಳಾ ಅಧಿಕಾರಿ ಮನೆಯಲ್ಲಿ ಸ್ಟಿಂಗ್ ಕ್ಯಾಮೆರಾವನ್ನ ಇಟ್ಟಿದ್ದಂಥ ಆರೋಪಿಗಳು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಮಹಿಳಾ ಅಧಿಕಾರಿಯ ಖಾಸಗಿ ಕ್ಷಣವನ್ನ ಸ್ಟಿಂಗ್ ಮಾಡಿ 50 ಲಕ್ಷಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತು. ಖಾಸಗಿ ಕ್ಷಣ ಸ್ಟಿಂಗ್ ಮಾಡಿದ್ದ ಗ್ಯಾಂಗ್ ಇದು, ಬ್ಲಾಕ್ ಮೇಲ್ ಗ್ಯಾಂಗ್ ಬಂಧಿಸಲಾಗಿದೆ ಪೊಲೀಸರಿಂದ. ಬೆಳಗಾವಿಯ ಮೊಳಕಾರುತಿ ಠಾಣೆ ಖಾಸಗಿ ಕ್ಷಣವನ್ನ ಸ್ಟಿಂಗ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಂತಹ ಗ್ಯಾಂಗ್ ಇದು. ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಈಗಾಗಲೇ ಅವರನ್ನ ಬಂಧಿಸಿದ್ದಾರೆ. ಮಹಿಳಾ ಅಧಿಕಾರಿ ಮನೆಯಲ್ಲಿ ಸ್ಟಿಂಗ್ ಕ್ಯಾಮೆರಾವನ್ನ ಇಟ್ಟಿದ್ದಂತಹ ಆರೋಪಿಗಳು. ಮಹಿಳಾ ಅಧಿಕಾರಿ ಖಾಸಗಿ ಕ್ಷಣವನ್ನ ವಿಡಿಯೋ ಮಾಡಲಾಗಿತ್ತು. ಇದೀಗ ಈ ಬ್ಲಾಕ್ ಮೇಲ್ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರಿಂದ 3 ಕೂಡ ಅರೆಸ್ಟ್ ಮಾಡಲಾಗಿರುವಂತದ್ದು. ಸಮೀರ್ ಅಬ್ದುಲ್, ಮೊಹಮ್ಮದ್ ಜೊತೆಯಲ್ಲಿ ಇನ್ನೊಬ್ಬ ಬಾಳೆಕುಂದ್ರಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ನೋಡಿ, ಮನೆಯಲ್ಲಿ ಎಂತೆಂಥ ಜನರಿರ್ತಾರೆ ಅಂತ ಯಾರನ್ನು ಕೂಡ ನಂಬೋದಿಕ್ಕಾಗಲ್ಲ. ಈ ಒಂದು ಘಟನೆ ನಡೆದಿದೆ ಇದೀಗ. ಮಹಿಳಾ ಅಧಿಕಾರಿಯವರು ಅದನ್ನು ಕೂಡ ಲೆಕ್ಕಿಸದೆ ವಿಡಿಯೋವನ್ನ ಮಾಡಿದ್ದಾರೆ. ಸ್ಟಿಂಗ್ ವಿಡಿಯೋವನ್ನ ಮಾಡಿರುವಂತದ್ದು ಮಾಡಿ ನಿಮಗೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ. ಮಹಿಳೆಗೆ ಕಚೇರಿಗೆ ಹೋಗುವಾಗ ಕಿಟಕಿಯಲ್ಲಿ ಕೀ ಇಟ್ಟು ಹೋಗ್ತಿದ್ದಂತಹ ಅಧಿಕಾರಿ, ಕಿಟಕಿಯಲ್ಲಿ ಕೀ ಇಟ್ಟು ಹೋಗುವಂತಹ ವಿಷಯ ಮನೆ ಕೆಲಸದವ್ರಿಗೆ ಗೊತ್ತಿತ್ತು. ಮನೆ ಕೆಲಸದವನಿಗೆ ಹಣ ಕೊಟ್ಟು ಕೀ ಇಡುವಾಗಿ ತಿಳಿಸುವಂತೆ ಹೇಳಿದ್ರು. ಎಲ್ಲಿಡ್ತಾರೆ ಕೀನ ಅದೆಲ್ಲವನ್ನ ತಿಳ್ಕೊ ಅಂತ ಕೂಡ ಹೇಳಿದ್ರು. ಹಣವನ್ನ ಕೊಟ್ಟಿದ್ರು ಮನೆ ಕೆಲಸದವನು. 2 ತಿಂಗಳ ಹಿಂದೆ ಕೀ ಇಟ್ಟು ಹೋದಾಗ ಮಾಹಿತಿಯನ್ನ ನೀಡಿದಂತ ಮನೆ ಕೆಲಸದವ ಆಗ ಮನೆಗೆ ನುಗ್ಗಿ ಬೆಡ್ರೂಮ್ ಹಾಲ್ ನಲ್ಲಿ ರಹಸ್ಯ ಕ್ಯಾಮೆರಾವನ್ನ ಅಳವಡಿಕೆ ಮಾಡಿದ್ರು. ಬಲ್ಬ್ ಹೋಲ್ಡರ್ಗಳಲ್ಲಿ ಸ್ಟಿಂಗ್ ಕ್ಯಾಮೆರಾವನ್ನ ಇಟ್ಟಿದ್ದಂತಹ ಕಿರಾತಕರು ಹಣ ಕೊಡದಿದ್ರೆ ಖಾಸಗಿ ವಿಡಿಯೋವನ್ನ ವೈರಲ್ ಮಾಡುವುದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಕಚೇರಿಗೆ ಹೋಗುವಾಗ ಕಿಟಕಿಯಲ್ಲಿ ಕೀ ಇಟ್ಟು ಹೋಗ್ತಿದ್ದಂತಹ ಅಧಿಕಾರಿ, ಕೀ ಇಡೋದು ಆಕೆಯ ಮನೆ ಕೆಲಸದವ್ರಿಗೆ ಗೊತ್ತಿತ್ತು. ಹಾಗಾಗಿ ಮನೆ ಕೆಲಸದವನಿಗೆ ಹಣವನ್ನ ಕೊಟ್ಟಿದ್ರು. ಹಣವನ್ನ ಕೊಟ್ಟು ಕೀ ಎಲ್ಲಿಡ್ತಾರೆ ಏನು ಅನ್ನೋದನ್ನ ಕೂಡ ತಿಳ್ಕೊ ಅಂತ ಕೂಡ ಹೇಳಿದ್ರು. ಅದಾದ ನಂತರ ಮಹಿಳೆ ಕೀ ಇಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ ಯಥಾ ಪ್ರಕಾರ. ಅದನ್ನ ಗಮನಿಸಿ ಬಲ್ಪ್ ಇರುತ್ತಲ್ಲ, ಬಲ್ಪ್ ಒಳಗಡೆ ಕ್ಯಾಮೆರಾವನ್ನ ಇಟ್ಟಿರುವಂತದ್ದು, ಹಿಡನ್ ಕ್ಯಾಮೆರಾವನ್ನ ಇಟ್ಟಿದ್ದಾರೆ. ಖಾಸಗಿ ಕ್ಷಣಗಳನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು. ಅದಾದ ನಂತರ ಹಣವನ್ನ ಕೊಡಬೇಕು ಅಂತ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮಹಿಳಾ ಅಧಿಕಾರಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡೆ ಸ್ಕೆಚ್ ಹಾಕಿದ್ರು ಅಂತ ಕಾಣಿಸುತ್ತೆ. ಇವ್ರ ಹತ್ರ ದುಡ್ಡಿರುತ್ತೆ, ಏನಾದ್ರೂ ಮಾಡೋಣ ಅಂತ. ಹಾಗಾಗಿ ಪ್ರತಿನಿತ್ಯನೂ ಕೂಡ ಗಮನಿಸ್ತಾ ಇದ್ರು. ಮನೆ ಕೆಲಸದವ್ರು ಕೂಡ ಅಲ್ಲಿದ್ದಂಥವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಈ ಗ್ಯಾಂಗ್ ಫ್ರೆಂಡ್ಸ್ ಮಾಡ್ಕೊಂಡಾದ್ಮೇಲೆ ಆತನಿಗೂ ಕೂಡ ಹಣದ ಆಸೆ ಆಮಿಷವನ್ನ ಒಡ್ತಾರೆ. ಈ ರೀತಿಯಾಗಿ ನಮ್ಗೆ ಸಹಾಯ ಮಾಡು, ನಿನ್ಗೆ ಹಣವನ್ನ ಕೊಡ್ತೀವಿ ಅಂತ. ಅದಾದ ನಂತರ ಕೀ ಎಲ್ಲಿ ಇಟ್ಟೋಗ್ತಾರೆ ಅನ್ನೋದು ಕೂಡ ಮನೆ ಕೆಲಸದವನ್ ಗೊತ್ತಿತ್ತು. ಹಾಗಾಗಿ ಕೀ ಇಡೋ ಜಾಗವನ್ನ ಈ ಗ್ಯಾಂಗ್ಗೆ ತಿಳಿಸ್ತಾನೆ ಮನೆ ಕೆಲಸದವನು. ಅವನ ಫ್ರೆಂಡ್ಶಿಪ್ ಮುಖಾಂತರ ಮನೆ ಒಳಗಡೆ ಎಂಟ್ರಿಯನ್ನ ಕೊಡುತ್ತೆ ಈ ಗ್ಯಾಂಗ್. ಅದಾದ ನಂತರ ಈ ಬಲ್ಪ್ಗಳಿರುತ್ತಲ್ಲ ಅದ್ರೊಳಗಡೆ ಕ್ಯಾಮ್ರಾಗಳನ್ನ ಇಟ್ಟು ರೆಕಾರ್ಡ್ ಮಾಡಿದ್ದಾರೆ. ಎಂತೆಂತ ಜನ ಇರ್ತಾರೆ ಅಂದ್ರೆ ಹಣಕ್ಕೋಸ್ಕರ ಈ ರೀತಿಯಾಗಿ ಮಾಡುವಂತದ್ದ. ಹಣ ಸಿಗುತ್ತೆ ಅಂತ ಯಾರನ್ನ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೊಡೋದಕ್ಕೆ ಹೇಸಲ್ಲ ಅನ್ನೋದಕ್ಕೆ ಇದೇ ಒಂದು ರೀಸನ್ ಅಂತ ಹೇಳ್ಬೋದು. ಇದೊಂದು ಪ್ರಕರಣ. ಮನೆ ಕೆಲಸದವನ್ನ ದಾಳವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ 2 ತಿಂಗಳ ಹಿಂದೆ ಕೀ ಇಟ್ಟು ಹೋದಾಗ ಮಹಿತೆ ನೀಡಿದಂತ ಮನೆ ಇದು. ಆಗ ಮನೆಗೆ ನುಗ್ಗಿ ಬೆಡ್ರೂಮ್ ಹಾಲ್ ನಲ್ಲಿ ರಹಸ್ಯ ಕ್ಯಾಮೆರಾವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಬಲ್ಬ್ ಹೋಲ್ಡರ್ಗಳಲ್ಲಿ ಸ್ಟಿಂಗ್ ಕ್ಯಾಮೆರಾಗಳನ್ನ ಇಟ್ಟು ಈ ಕೃತ್ಯವನ್ನ ಎಸಗಿರುವಂತದ್ದು. ನಾಚಿಕೆ ಆಗ್ಬೇಕು ಇವ್ರಿಗೆ. ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ
ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು. ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ACP ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ PI ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಡಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ BNS 308-77-351 ಇದರಲ್ಲಿ ಮತ್ತು ITR 66E 67 ಮತ್ತು 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು FIR ದಾಖಲು ಮಾಡಿಸಿದ್ದೀವಿ. ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾ ಇದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ 3 ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಈ 3 ಆರೋಪಿ ಇದ್ದಾರೆ. ಸಮೀರ್ ನಿಸಾರ್ ಅಹಮದ್ ಶೇಖ್ 32 ವರ್ಷ, ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮಕಾಂದರ್ 51 ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹಮದ್ 43 ವರ್ಷ. ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ರೆಡ್ಡಿ, ಮಹಿಳಾ ಅಧಿಕಾರಿಯವರು ಖಾಸಗಿ ಕ್ಷಣವನ್ನ ಸ್ಟಿಂಗ್ ಮಾಡಿ 50 ಲಕ್ಷಕ್ಕೆ ಬೇಡಿಕೆಯನ್ನ ಕೂಡ ಇಡಲಾಗಿದೆ. ಏನಾಗಿತ್ತು, ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು ಇದಕ್ಕೆಲ್ಲ? ಈ ಗ್ಯಾಂಗ್ ನನ್ನ ಈಗ ಪೊಲೀಸರು ಬಂಧನ ಕೂಡ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕ್ಕನಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನ್ ಈ 3 ಜನ ಆರೋಪಿಗಳೇನಿದ್ದಾರೆ ಪ್ರಮುಖ ಗೋಕಾಕ್ ತಾಲೂಕಿನವರಿದ್ದು. ಇದರಲ್ಲಿ ಪ್ರಮುಖವಾಗಿ ಏನ್ ಈ ಅಬ್ದುಲ್ ಮಕಾಂದರ್ ಏನಿದ್ದಾನೆ ಇವನೊಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಈ ಮೊಹಮ್ಮದ್ ಅದಿಲ್ ಬಳೆಕುಂದ್ರೆ, ಅದೇ ರೀತಿಯಾಗಿ ಸಮೀರ್ ಏನ್ ಶೇಖ್ ಇದ್ದಾನೆ ಇವರನ್ನ ಕಟ್ಕೊಂಡು ಇದೇ ರೀತಿಯಾಗಿ ಅಂದ್ರೆ ಜನರಿಗೆ ಕೂಡ ಈ ಹಿಂದೆ ಕೂಡ ಇವನು ಈ ರೀತಿ ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ ಈ ಪೊಲೀಸರ ಪ್ರಾಥಮಿಕೆಯಲ್ಲಿ ತನಿಖೆ ಕಂಡು ಬಂದಿರತಕ್ಕಂಥದ್ದು. ಏನು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವರು ಮನೆ ಕೆಲಸದವರ ಏನು ಅಧಿಕಾರಿ, ಮಹಿಳಾ ಅಧಿಕಾರಿ ಏನಿದ್ರು ಆ ಮನೆ ಕೆಲಸ ಏನ್ ಮಾಡ್ತಿದ್ರು ಅವರನ್ನೇ ಒಂದು ರೀತಿಯಾಗಿ ಗುರಿಯನ್ನಾಗಿಸಿಕೊಂಡು ಅವರು ದಿನ ಹೋಗ್ತಾ ಇರುವಂತ ಚಲನವಲನಗಳ ಬಗ್ಗೆ ಇವರಿಗೆ ಮಾಹಿತಿಯನ್ನ ಮನೆಗೆಲಸದವರು ಕೊಡ್ತಾ ಇರತಕ್ಕಂಥದ್ದು ಹೇಳಿ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಂದಿರತಕ್ಕಂಥದ್ದು. ಇವ್ರದ್ದು ಅಂದ್ರೆ ಆ ಮನೆಯ ಏನು ಮಹಿಳಾ ಅಧಿಕಾರಿಗಳು ಪ್ರತಿದಿನನೂ ಏನು ಆಫೀಸ್ಗೆ ಹೋಗುವ ಸಮಯದಲ್ಲಿ ಏನ್ ಕಿಲಿಯನ್ನ ಹೊರಗಡೆ ಇಟ್ಟು ಹೋಗ್ತಾ ಇರೋದನ್ನ ಈ ನಕಲಿ ಯೂಟ್ಯೂಬ್ ಪತ್ರಕರ್ತರು ಏನಿದ್ದಾರೆ ಇವರಿಗೆ ಆ ಮಾಹಿತಿಯನ್ನ ಮನೆಗೆಲಸದವರು ಕೊಡ್ತಾ ಇದ್ಲು ಪ್ರತಿದಿನನು. ಅದೇ ರೀತಿಯ ಒಂದಿನ ಹೋಗಿದ್ದ ಸಂದರ್ಭದಲ್ಲಿ ಆ ಚಾವಿಯನ್ನ ಇಟ್ಟಿರ್ತಕ್ಕಂಥ ಏನ್ ಚಾವಿಯನ್ನ ತೆಗೆದು ಮನೆಗೆಲಸದವಳು ಏನ್ ಯೂಟ್ಯೂಬರ್ ನಕಲಿ ಯೂಟ್ಯೂಬ್ ಪತ್ರಕರ್ತರು ಏನಿದ್ದಾರೆ ಇವರು ಕೈಯಲ್ಲಿ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಇವರು ಆ ಏನ್ ಹೋಲ್ಡರ್ ನಲ್ಲಿ ಬಂದು ಮನೆಯಲ್ಲಿ ಫಿಟ್ಟಿಂಗ್ ಅನ್ನ ಮಾಡಿ ಹೋಗ್ತಾರೆ. ಅದೇ ರೀತಿ ಮತ್ತೆ 1-2 ದಿನ ಬಿಟ್ಟು ಆ ಏನು ಹೋಲ್ಡರ್ ಅನ್ನ ಬಿಚ್ಕೊಂಡು ಹೋಗಿ ಅದನ್ನೇ ಅದರಲ್ಲಿ ಏನು ವಿಡಿಯೋ ಖಾಸಗಿ ವಿಡಿಯೋ ಆಗಿತ್ತು ಅದನ್ನ ತೆಗೆದುಕೊಂಡು ಮತ್ತೆ ಆ ವಿಡಿಯೋನ್ನ ಅವರಿಗೆ ಫಾರ್ವರ್ಡ್ ಮಾಡಿ ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಕ್ಕಂಥದ್ದು. ಈ ಎಲ್ಲಾನು ಅಂದ್ರೆ ಪ್ರತಿದಿನಾನು ಕೂಡ ಇವ್ರದ್ದು ಟಾರ್ಚರ್ ಅನ್ನು ತಾಳಲಾರದೆ ಏನು ಬೆಳಗಾವಿ ಪೊಲೀಸ್ ನಗರ ಆಯುಕ್ತರಾಗಿರ್ತಕ್ಕಂಥ ಭೂಷಣ್ ಬುರ್ಷ ಅವರು ಇದ್ದಾರೆ ಅವ್ರಿಗೆ ಮೊರೆ ಹೋಗ್ತಾಳೆ. ಏನು ಮಹಿಳಾ ಅಧಿಕಾರಿ ಏನಿದ್ದಾರೆ ಅವ್ರಿಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೂಡ ಮಾಡ್ತಾಳೆ. ಅದಾದ ಬಳಿಕ ಇದನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಅವರನ್ನ 3 ಜನರನ್ನ ಈಗ ಹೆಡಮುರಿ ಕಟ್ಟಲು ಪೊಲೀಸರು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅದಲ್ಲದೆ ಇವ್ರದ್ದು ಒಂದ್ ರೀತಿಯಾಗಿ ಅಂದ್ರೆ ಇದನ್ನ ಕಳೆದ 2 ತಿಂಗಳಿಂದ ಈ ರೀತಿಯಾಗಿ ಪ್ಲಾನ್ ಮಾಡಿದಾರೆ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಯೂಟ್ಯೂಬ್ ನ ಹೆಸರು ಹೇಳ್ಕೊಂಡು ನಕಲಿ ಪತ್ರಕರ್ತರು ಏನಿದ್ದಾರೆ ಇವರಿಂದ ಅನೇಕ ಕುಟುಂಬಗಳು ಅಂದ್ರೆ ತಮ್ಮ ಕುಟುಂಬದ ಮಾನ ಮರ್ಯಾದೆಗೆ ಅಂಜೆ ಇಲ್ಲಿವರೆಗೂ ಕೂಡ ಉಳಿದಿರಬಹುದು ಅಂತ ಸಂಶಯ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆ ಒಟ್ಟಾರೆ ಹೇಳ್ಬೇಕಂದ್ರೆ ಪೊಲೀಸರು ಈ ಕೇಸನ್ನ ಸಂಪೂರ್ಣವಾಗಿ ತನಿಖೆ ಮಾಡಿ ಎಷ್ಟು ಇವರು ಏನು ಈ ಜಾಲಕ್ಕೆ ಎಷ್ಟು ಜನ ಬಿದ್ದಿದ್ದಾರೆ ಅಂತೇಳಿ ಪೊಲೀಸರು ಕೂಡ ಈಗ ತನಿಖೆ ಮಾಡಿ ಅದನ್ನ ಹೊರೆ ತರಬೇಕಾಗಿದೆ. ಅದಲ್ಲದೆ ಅವ್ರು ಹೇಳ್ತಾ ಇರುವಂತದ್ದು ಏನು ಈ ಹಿಂದೆ ಕೂಡ ಇವರು ಏನ್ ಪ್ರತಿದಿನನೂ ಕೂಡ ಒಂದು ಇನೋವಾ ಕಾರನ್ನ ತೆಗೆದುಕೊಂಡು ಹೋಗೋದು, ಇವರು ಆಫೀಸ್ಗೂ ಕೂಡ ಹೋದ್ರೆ ಒಂದ್ ರೀತಿಯಾಗಿ ಏನು ಯಾವುದೇ ಒಬ್ಬ ಅಧಿಕಾರಿ ಬಂದ ರೀತಿಯಲ್ಲಿ ಹೋಗುವುದು, ಅಲ್ಲಿರ್ತಕ್ಕಂಥ ಅಧಿಕಾರಿಗೆ ಬೆದರಿಕೆ ಕೂಡ ಹಾಕ್ತಾ ಇದ್ರು ಅಂತೇಳಿ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಇವರು ಇನೋವಾ ಕಾರ್ ಆಗಿರ್ಬೋದು, ಅದೇ ರೀತಿ ಇವ್ರದ್ದು ಒಂದ್ ರೀತಿಯಾಗಿ ಏನು ಐಫೋನ್ ಏನು ಇವರಲ್ಲಿ ಇರ್ತಕ್ಕಂಥ ಸ್ಯಾಮ್ಸಂಗ್ ಫೋನ್ಗಳಾಗಿರ್ಬೋದು, ಇವನ್ನೆಲ್ಲ ಒಂದು ಅತ್ಯಂತ ಬೆಲೆ ಬಾಳುವ ಸ್ಯಾಮ್ಸಂಗ್ ಫೋನು, ಅತ್ಯಂತ ಬೆಲೆ ಬಾಳುವ ಕಾರನ್ನ ಕೂಡ
ಇವರು ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲಿ ಇವರಲ್ಲಿ ಇರ್ತಕ್ಕಂಥ ಏನು ಇನೋವಾ ಕಾರ್ ಆಗಿರ್ಬೋದು, ಮೊಬೈಲ್ ಗಳಾಗಿರ್ಬೋದು, ಮತ್ತೆ ಇವರು ಏನು ಹೋಲ್ಡರ್ಗಳು ಏನ್ ಕ್ಯಾಮ್ರಾಗಳಿದ್ದ ಅವನ್ನೆಲ್ಲವನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡು ಇವನ್ನೆಲ್ಲವನ್ನು ಕೂಡ ಈಗ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸಿ ಏನು ಈ ನಕಲಿ ಯೂಟ್ಯೂಬ್ ಪತ್ರಕರ್ತರೇನಿದ್ದಾರೆ ಇವರು ಯಾವ ರೀತಿಯಾಗಿ ಈ ಬಲಿಯನ್ನ ಯಾವ ರೀತಿಯಾಗಿ ರೆಡಿ ಮಾಡ್ತಾ ಇದ್ರು, ಮತ್ತೆ ಈ ಹಿಂದೆ ಯಾರಿಗಾದ್ರೂ ಮಾಡಿದಾರ, ಇದರಲ್ಲಿ ಇವರು ಮಾಡಿರ್ತಕ್ಕಂಥ ಸ್ಟಿಂಗ್ ಆಪರೇಷನ್ ದಲ್ಲಿ ಇವ್ರ ಮೊಬೈಲ್ ಅಲ್ಲಿ ಯಾವ್ಯಾವ ವಿಡಿಯೋಗಳಿದಾವೆ ಎಲ್ಲವೂ ಕೂಡ ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇಂಥ ಯೂಟ್ಯೂಬ್ ನಕಲಿ ಪತ್ರಕರ್ತರೇನಿದ್ದಾರೆ ಇಂಥವ್ರನ್ನ ಮಟ್ಟ ಹಾಕಲು ಬೆಳಗಾವಿ ಪೊಲೀಸರು ಒಂದ್ ರೀತಿಯಾಗಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಸುಕನ್ಯಾ, ಧನ್ಯವಾದಗಳು ಮಂಜುನಾಥ್ ರೆಡ್ಡಿ ಹೆಚ್ಚಿನ ಮಾಹಿತಿಗಾಗಿ.